ಕೇಂದ್ರ ಸರ್ಕಾರದಿಂದ ಮನ್ರೇಗಾ ಹೆಸರನ್ನ ಬದಲಾವಣೆ ಮಾಡಲಾಗಿದೆ. ಗಾಂಧಿ ಹೆಸರನ್ನ ಬಿಟ್ಟಿದ್ದಕ್ಕೆ ಕಾಂಗ್ರೆಸ್ ನಾಯಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಕೇಂದ್ರ ಸರ್ಕಾರದಿಂದ ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಅಂದ್ರೆ ಮನ್ರೇಗಾ ಹೆಸರು ಬದಲಾವಣೆ ಮಾಡಲಾಗಿದೆ. ಗಾಂಧೀಜಿಯವರ ಹೆಸರನ್ನ ಬಿಟ್ಟಿದ್ದಕ್ಕೆ ಕಾಂಗ್ರೆಸ್ ನಾಯಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ದೇಶದಾದ್ಯಂತ ಪ್ರತಿಭಟನೆಯನ್ನ ಮಾಡ್ತಾರೆ ಕೈ ನಾಯಕರು. ಸುವರ್ಣಸೌಧದ ಮುಂದೆಯೂ ಕೈ ಪ್ರತಿಭಟನೆ ಮಾಡ್ತಾರೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಧರಣಿ ಕುಳಿತುಕೊಳ್ತಾರೆ. ಗಾಂಧಿ ಪ್ರತಿಮೆಯ ಮುಂದೆ ಕೆಲ ಹೊತ್ತಿನಲ್ಲೇ ಪ್ರೊಟೆಸ್ಟ್ನ ಕಾವು ತಾರಕಕ್ಕೇರತ್ತೆ. ಕೇಂದ್ರದ ನಡೆಯನ್ನ ನಾಯಕರು ವಿರೋಧ ಮಾಡ್ತಾರೆ. ಇನ್ನು ಸಚಿವರು ಕೂಡ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಾಥ್ ನೀಡ್ತಾರೆ. ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ ಶಾಸಕರು. ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಎಂಜಿ ನರೇಗಾ ಈ ಯೋಜನೆಯ ಹೆಸರನ್ನ ಬದಲಿಸಿ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಯೋಜನೆಯ ಅದರಲ್ಲೂ ಕೂಡ ಈ ಹೆಸರು ಚೇಂಜ್ ಮಾಡಿರೋದಕ್ಕೆ ಇಷ್ಟೊಂದು ಆಕ್ರೋಶ ಯಾಕೆ ಅನ್ನೋದನ್ನ ಕೂಡ ಹೇಳ್ತೀವಿ. ಯಾವ ಹೆಸರನ್ನ ಬದಲಾವಣೆ ಮಾಡಿದ್ದಕ್ಕೆ ಅಂತ. ಈ ವಿಧೇಯಕವನ್ನ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಪ್ರತಿಪಕ್ಷಗಳ ತೀವ್ರ ವಿರೋಧ ಇತ್ತು. ಹಾಗಿದ್ರೂ ಕೂಡ ನಿನ್ನೆ ಲೋಕಸಭೆಯಲ್ಲಿ ಮಂಡನೆ ಮಾಡಿದ್ರು. ಹೇಳ್ಬೇಕಂದ್ರೆ ಮಂಗಳವಾರ ಮಂಡನೆ ಮಾಡ್ತಾರೆ. ಈ ವಿಧೇಯಕವನ್ನು ಒಪ್ಪೋದಕ್ಕೆ ನಿರಾಕರಿಸಿರುವ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಕೂಟದ ಸಂಸದರು ಸಂಸದೀಯ ಸಮಿತಿ ಪರಾಮರ್ಶೆಗೆ ಒಪ್ಪಿಸುವಂತೆ ಆಗ್ರಹಿಸಬೇಕು ಅಂತ ಕೋಲಾಹಲ ಸೃಷ್ಟಿಯಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಮಹಾತ್ಮ ಗಾಂಧಿ ಹೆಸರನ್ನ ಬದಲಾಯಿಸಿದ್ದಕ್ಕೆ ಅಥವಾ ಹೆಸರನ್ನ ಕೈ ಬಿಡುವಂತೆ ಮಂಡಿಸಿರುವ ಮಸೂದೆಗೆ ಈಗಾಗಲೇ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಒಂದು ರೀತಿಯಲ್ಲಿ ಸದನದ ಮುಂಭಾಗದ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತೆ ನಿರ್ಮಾಣವಾಗಿದೆ. ಎಲ್ಲರೂ ಕೂಡ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರವನ್ನ ಹಿಡ್ಕೊಂಡು ಪ್ರತಿಭಟನೆಯನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಇನ್ನು ಚಳಿಗಾಲದ ಅಧಿವೇಶನ ನಡೆಯುತ್ತೆ. 2 ದಿನ ಇರುತ್ತೆ. ಅದರಲ್ಲಿ ಕೊನೆಯ ದಿನದಲ್ಲಿ ಪ್ರತಿಭಟನೆಯ ಮೂಲಕ ಸ್ವಪಕ್ಷದ ಅಂದ್ರೆ ಕಾಂಗ್ರೆಸ್ಸಿನವರೇ ಈಗ ಧರಣಿ ಕುಳಿತುಕೊಳ್ಳುವಂತಹ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಕೆಲ ಸಚಿವರು ಕೂಡ ಧರಣಿಯನ್ನ ಕುಳಿತುಕೊಳ್ತಾರೆ. ಯಾಕಂದ್ರೆ ಮೊದಲನೇದಾಗಿ ಮಹಾತ್ಮ ಗಾಂಧೀಜಿ ರಾಷ್ಟ್ರಪಿತ ಜೊತೆಗೆ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿದ್ದವರು. ಹಾಗಾಗಿ ಸದನದ ಒಳಗೂ ಬಿಜೆಪಿ ವಿರುದ್ಧ ಕೈ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗತ್ತೆ. ಸದನದ ಹೊರಗೆ ಒಳಗೆ ಇವತ್ತು ಮನ್ರೇಗಾ ಫೈಟ್ ನಡೆಯುತ್ತೆ. ಗಾಂಧಿ ಹೆಸರನ್ನ ಕೈ ಬಿಟ್ಟಿದ್ ಯಾಕೆ? ಇದು ಕೈ ಪ್ರಶ್ನೆ. ಈಗಾಗಲೇ ಕೇಂದ್ರದ ವಿರುದ್ಧ ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಕೇಂದ್ರ ಕಾಂಗ್ರೆಸ್ ಲೀಡರ್ಸ್ ಸಂಸತ್ತಿನಲ್ಲೇ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ. ಮನ್ರೇಗಾ ಹೆಸರನ್ನ ಬದಲಿಸಿದ್ದಕ್ಕೆ ಕಾಂಗ್ರೆಸ್ ಸಿಟ್ಟಾಗಿರೋದು ಮಾತ್ರ ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆ ಗಾಂಧೀಜಿ ಹೆಸರನ್ನ ತೆಗೆದು ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಮಹಾತ್ಮ ಗಾಂಧೀಜಿಯವರನ್ನ ಅವಮಾನ ಮಾಡಿದೆ ಹೀಗಂತ ವಿಪಕ್ಷ ಸಂಸದರು ಸಂಸತ್ ಭವನದ ಸಂಕೀರ್ಣದಲ್ಲಿ ಪ್ರತಿಭಟನೆಯನ್ನ ಕೂಡ ನಡೆಸಿದ್ರು. ಈ ನಡುವೆ ಮಸೂದೆ ಚರ್ಚೆ ಕೂಡ ಮುಂದುವರಿಯುವ ಕಾರಣ 3 ದಿನಗಳ ಮಟ್ಟಿಗೆ ಕಾಂಗ್ರೆಸ್ ತನ್ನ ಎಲ್ಲಾ ಸಂಸದರು ಕೂಡ ಈ ಪ್ರತಿಭಟನೆಯಲ್ಲಿ ಹಾಜರಾಗಲೇಬೇಕು, ಗೈರಾಗಬಾರದು ಅನ್ನುವಂತ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಬಡವರ ಹೊಟ್ಟೆಯನ್ನ ಹೊಡೆಯುವುದೇ ಎನ್ಡಿಎ ಗುರಿ ಅನ್ನೋದಾಗಿ ಕೂಡ ರಾಹುಲ್ ಗಾಂಧಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಕ್ರೋಶವನ್ನ ಹೊರಹಾಕಿದ್ದಾರೆ. ನರೇಗಾ ಯೋಜನೆಯಲ್ಲಿ ಬದಲಾವಣೆಯನ್ನ ತಂದು ಬಡವರ ಹೊಟ್ಟೆ ಮೇಲೆ ಹೊಡೆಯುವಂತಹ ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅಂತ, ಇನ್ನು ತಾತ್ವಿಕ ಅಡಿಪಾಯದ ಮೇಲೆಯೇ ದಾಳಿ ಮಾಡಿದ್ದಾರೆ ಅಂತ ಶಶಿ ತರೂರ್ ಕಾಂಗ್ರೆಸ್ನ ಸಂಸದ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇವತ್ತು ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶದ ಚಿತ್ರಣವೇ ಬದಲಾಗುತ್ತೆ ಪ್ರತಿಭಟನೆಯ ಮೂಲಕ. ಮನ್ರೇಗಾ ಹೆಸರು ಚೇಂಜ್ ಮಾಡಿದ್ದಕ್ಕೆ ಕೈ ನಾಯಕರು ಅಸಮಾಧಾನಗೊಂಡಿದ್ದಾರೆ. ಇದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಕಿಡಿಕಾರಿದ್ದಾರೆ. ಮನ್ರೇಗಾ ಹೆಸರು ಚೇಂಜ್ ಮಾಡಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕಿಡಿಕಾರ್ತಾ ಇದ್ದಾರೆ. ಬಡವರು ಗಾಂಧೀಜಿ ಬಗೆಗಿನ ದ್ವೇಷ ಬಯಲಾಗಿದೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಸಿದ್ದರಾಮಯ್ಯ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಯುಪಿಎ ಅವಧಿ ಮನ್ರೇಗಾ ಮುಖ್ಯ ಪಾತ್ರವನ್ನ ವಹಿಸಿತ್ತು. ನಿರುದ್ಯೋಗ ಬಡತನ ನಿರ್ಮೂಲನೆಯಲ್ಲಿ ಪಾತ್ರವನ್ನ ವಹಿಸಿತ್ತು. ಆದರೆ ಕೇಂದ್ರದ ಹೊಸ ಕಾಯ್ದೆ ಖಾತರಿಯನ್ನ ಕಸಿಯುತ್ತದೆ. ಇದರಿಂದ ಜಾತಿ ತಾರತಮ್ಯ, ಸಾಮಾಜಿಕ ಅಸಮಾನತೆಯ ಜೊತೆಗೆ ಯೋಜನೆಯ 40% ವೆಚ್ಚವನ್ನ ರಾಜ್ಯ ಭರಿಸಬೇಕು ಅನ್ನೋದಾಗಿ ಕೂಡ ಟ್ವೀಟ್ ಮಾಡಿದ್ದಾರೆ. ಇದು ಒಕ್ಕೂಟ ವಿರೋಧಿ ಧೋರಣೆಗೆ ಸಾಕ್ಷಿಯಾಗಿದೆ. ಮನ್ರೇಗಾ ಹೆಸರು ಬದಲಾವಣೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೆಂಡಾಮಂಡಲರಾಗಿದ್ದಾರೆ. ಕೈ ನಾಯಕರೆಲ್ಲರೂ ಕೂಡ ಇವತ್ತು ಬೇಸರವನ್ನ ವ್ಯಕ್ತಪಡಿಸೋದು ಮಾತ್ರ ಅಲ್ಲ, ಕೆರಳಿ ಕೆಂಡವಾಗಿ ಹೋಗಿದ್ದಾರೆ. ಮನ್ರೇಗಾ ಹೆಸರನ್ನ ಚೇಂಜ್ ಮಾಡಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕೈ ನಾಯಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅವರು ಹೇಳ್ತಿರೋದು ಬಡವರ ವಿರೋಧಿ ಗಾಂಧೀಜಿ ಬಗೆಗಿನ ದ್ವೇಷ ಆಯ್ತಲ್ಲ ಇಷ್ಟು ದಿನ, ಅದೆಲ್ಲವೂ ಕೂಡ ಬಯಲಾಗಿದೆ ಅಂತ ಹೇಳಿದ್ದಾರೆ.
ಇನ್ನು UPA ಅವಧಿ ಅಂತ ಹೇಳಿದ್ರೆ ಬಿಜೆಪಿ ಅವಧಿಯ ಸರ್ಕಾರದಲ್ಲಿ ಮನ್ರೇಗಾ ಕೂಡ ಮುಖ್ಯ ಪಾತ್ರವನ್ನ ವಹಿಸಿತ್ತು. ನಿರುದ್ಯೋಗ ಬಡತನ ನಿರ್ಮೂಲನೆಯಲ್ಲೂ ಕೂಡ ಪಾತ್ರವನ್ನ ವಹಿಸಿತ್ತು. ನಿಮಗೆ ಗೊತ್ತಿರೋ ಹಾಗೆ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳಿದ್ರೆ ಗ್ರಾಮೀಣ ಭಾಗದಲ್ಲಿರುವಂತಹ ಜನರಿಗೆ ಒಂದಿಷ್ಟು ಮಂತ್ಲಿ ಪೇಮೆಂಟ್ ಅನ್ನು ಕೊಡೋದ್ರ ಮೂಲಕ ಅಥವಾ ಸಂಬಳವನ್ನ ಕೊಡೋದ್ರ ಮೂಲಕ ಕೆಲಸವನ್ನ ಕಾಯ್ದಿರಿಸಲಾಗುತ್ತೆ. ಇನ್ ಕೇಸ್ ಕೆಲಸ ಇದ್ರೂ ಇಲ್ಲದೆ ಇದ್ರೂ ಕೂಡ ಅಮೌಂಟ್ ಅನ್ನ ಹಾಕಿಬಿಡ್ತಾರೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ಕೆಲಸಗಳಿಗೆ ನೌಕರರನ್ನ ಆಯ್ಕೆ ಮಾಡಲಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಹೆಸರನ್ನ ಬದಲಾವಣೆ ಮಾಡೋದ್ರಿಂದ ಯೋಜನೆಯಲ್ಲೂ ಕೂಡ ಕೆಲ ಬದಲಾವಣೆಯನ್ನ ಅಪೇಕ್ಷೆ ಪಟ್ಟಿದ್ಯಾ ಬಿಜೆಪಿ ಅಥವಾ ಮಸೂದೆಯನ್ನ ಮಂಡನೆ ಮಾಡಿದ್ಯಲ್ಲ, ಕೆಲವೊಂದಷ್ಟು ಕಡತಗಳು ಏನಾದ್ರೂ ಇದೆಯಾ ಗೊತ್ತಿಲ್ಲ. ಅದ್ರ ಮಧ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಾತ್ರ ನಿರುದ್ಯೋಗ ಹಾಗೆ ಬಡವರ ವಿರೋಧಿ ಸರ್ಕಾರ ಇದು, ಇದಕ್ಕೆ ಸಂಬಂಧಪಟ್ಟಂತೆ ಬೇಕು ಅಂತಲೇ ಹೆಸರನ್ನ ಚೇಂಜ್ ಮಾಡಿದ್ದಾರೆ, ಯಾಕಂದ್ರೆ ಇದು ದ್ವೇಷ ಸರ್ಕಾರ ಅನ್ನೋದಾಗಿ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರನ್ನ ಬದಲಾಯಿಸಿ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಯೋಜನೆ ಅಂದ್ರೆ ವಿಬಿಜಿ ರಾಮ್ಜಿ ಅಂತ ನಾಮಕರಣ ಮಾಡುವ ವಿಧೇಯಕದ ವಿರುದ್ಧ ದೇಶವ್ಯಾಪಿ ಪ್ರತಿಭಟನೆಗೆ ಕಾಂಗ್ರೆಸ್ ಈಗಾಗಲೇ ನಿರ್ಧಾರ ಮಾಡಿದೆ. ಸಂಬಂಧಿಸಿದಂತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಬೇಸರವನ್ನ ಸುದೀರ್ಘವಾಗಿ ಬರ್ಕೊಂಡಿದ್ದಾರೆ. ನೋಡಿ, ಮಹಾತ್ಮ ಗಾಂಧೀಜಿಯವರು ನಮ್ಮ ರಾಷ್ಟ್ರಕ್ಕೆ ಕೊಟ್ಟ ಕೊಡುಗೆ ಏನು ಅಥವಾ ಗ್ರಾಮೀಣ ಪ್ರದೇಶದಲ್ಲಿನ ನಿರುದ್ಯೋಗಕ್ಕೆ ಕೊಟ್ಟ ಕಾಂಟ್ರಿಬ್ಯೂಷನ್ ಏನು ಅದನ್ನೆಲ್ಲ ಕೂಡ ಟ್ವೀಟ್ನಲ್ಲಿ ಸುದೀರ್ಘವಾಗಿ ಬರ್ಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೆರಳಿ ಕೆಂಡವಾಗಿದ್ದಾರೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಸಂಬಂಧಪಟ್ಟಂತೆ ಇವತ್ತು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಧರಣಿ ಕುಳಿತುಕೊಳ್ತಾರೆ, ಸಚಿವರು ಕೂಡ ಸಾಥ್ ಕೊಡ್ತಾರೆ. ಭಾರೀ ವಿರೋಧದ ಮಧ್ಯೆ ನಿನ್ನೆ ಮಸೂದೆ ಮಂಡನೆಯಾಯಿತು. ಬಿಲ್ ಪಾಸ್ ಮಾಡಿ ಕೇಂದ್ರ ಸರ್ಕಾರ ಹೆಸರನ್ನ ಬದಲಾಯಿಸಿದೆ. ಭಾರೀ ವಿರೋಧ ಕೂಡ ವ್ಯಕ್ತವಾಯಿತು. ನಿನ್ನೆ ಮಸೂದೆ ಮಂಡನೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಬಿಲ್ ಪಾಸ್ ಮಾಡಿ ಹೆಸರನ್ನ ಕೇಂದ್ರ ಸರ್ಕಾರ ಬದಲಾವಣೆ ಮಾಡಿದೆ. ಮನ್ರೇಗಾ ಇನ್ಮೇಲೆ ವಿಬಿ ರಾಮ್ಜಿ ಯೋಜನೆ, ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂತ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಎಂದು ಚೇಂಜ್ ಮಾಡಲಾಗಿದೆ. ಕೇಂದ್ರ ರಾಜ್ಯದಿಂದ 60-40 ಈ ಅನುಪಾತದಲ್ಲಿ ಕೂಲಿಯನ್ನ ನೀಡಬೇಕು ಅಂತ ನಾವು ಮೊದಲೇ ಹೇಳಿದ ಹಾಗೆ ಗ್ರಾಮೀಣ ಭಾಗದ ಜನರಿಗೆ ಒಂದಿಷ್ಟು ಹಣವನ್ನ ಮೊದಲೇ ನಿಗದಿ ಮಾಡಿರುತ್ತೆ ಸಂಬಳದ ರೀತಿಯಲ್ಲಿ. ಅದಾದ ಮೇಲೆ ಕೆಲಸಕ್ಕೂ ಹೋದ್ರೂ ಹೋಗಿಲ್ಲ ಅಂತ ಹೇಳಿದ್ರು ಗ್ರಾಮೀಣಾಭಿವೃದ್ಧಿ ಅಥವಾ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಕೆಲಸಗಳು, ಫಾರ್ ಎಕ್ಸಾಂಪಲ್ಗೆ ಚರಂಡಿ ಕೆಲಸ ಆಗಿರಬಹುದು ಅಥವಾ ಅಲ್ಲಲ್ಲಿ ಗಿಡಗಂಟೆಗಳು ಬೆಳ್ಕೊಂಡಿದ್ರು ಕೂಡ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಿಂದ ಈ ಗ್ರಾಮೀಣ ನರೇಗಾ ಯೋಜನೆ ಇದೆ, ಅಲ್ಲಿಂದ ಈ ನೌಕರನ ಕರ್ಕೊಂಡು ಬಂದು ಕೆಲಸ ಮಾಡಿಸೋದು. ಕೂಲಿ ಇಂತಿಷ್ಟು ಅಂತ ಪ್ರತಿ ರಾಜ್ಯವಾರು ಬೇರೆ ಬೇರೆ ಕೂಲಿ ಇರುತ್ತೆ. ಅದೇ ರೀತಿಯಲ್ಲಿ ಈಗ ಬದಲಾವಣೆ ಮಾಡೋದ್ರಿಂದ ಕೆಲವೊಂದಷ್ಟು ಸಮಸ್ಯೆ ಆಗತ್ತೆ ಅಂತ ನಿನ್ನೆ ಆಗಿರುವಂತಹ ಕೆಲ ಚರ್ಚೆಗಳ ಮೂಲಕ ಕೇಂದ್ರ ಸರ್ಕಾರ ಹಾಗೆ ರಾಜ್ಯ ಸರ್ಕಾರದಿಂದ 60:40 ಈ ಅನುಪಾತದಡಿಯಲ್ಲಿ ಕೂಲಿಯನ್ನ ಕೊಡಬೇಕು ಅಂತ. ಇನ್ನು ಮನ್ರೇಗಾ ಇನ್ಮೇಲೆ ಬಿವಿ ರಾಮ್ಜಿ ಯೋಜನೆ ಅಂದ್ರೆ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅನ್ನೋದಾಗಿ ಕೂಡ ಬದಲಾವಣೆಯನ್ನ ಮಾಡಲಾಗಿದೆ. ಇನ್ನು ಕೇಂದ್ರ ಹಾಗೆ ರಾಜ್ಯದಿಂದ ಕೂಡ 60-40 ಅನುಪಾತದಿಂದಲೂ ಕೂಡ ಕೂಲಿಯನ್ನ ಕೊಡಬೇಕು ಅನ್ನೋದಾಗಿ ಕೂಡ ಡಿಸ್ಕಷನ್ ಆಗಿದೆ. ಇನ್ನು ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ತೆಗೆದುಹಾಕೋದಕ್ಕೆ ವಿರೋಧ ಪಕ್ಷ ಕೂಡ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿತು. ಸಚಿವರು ಮಸೂದೆಯನ್ನ ಮಂಡಿಸ್ತಾರೆ. ನಮ್ಮ ಸರ್ಕಾರ ಮಹಾತ್ಮ ಗಾಂಧೀಜಿಯವರ ಮೇಲೆ ನಂಬಿಕೆ ಇಡುವುದಲ್ಲದೆ ಅವರ ತತ್ವಗಳನ್ನು ಕೂಡ ಅನುಕರಣೆ ಮಾಡುತ್ತೆ. ಅದರ ಜೊತೆಗೆ ಮೋದಿ ಸರ್ಕಾರ ಹಿಂದಿನ ಸರ್ಕಾರಗಳಿಗಿಂತ ಗ್ರಾಮೀಣಾಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಿದೆ. ಹೊಸ ಯೋಜನೆ ಗ್ರಾಮೀಣ ಜನರ ಉದ್ಯೋಗದ ಅವಧಿಗೆ ವರ್ಷಕ್ಕೆ 100ರಿಂದ 125 ರೂಪಾಯಿಯನ್ನ ಹೆಚ್ಚಿಸುತ್ತೆ. ಸಕಾಲಕ್ಕೆ ಕೂಲಿ ಕೂಡ ಸಿಗುವಂತೆ ನೋಡಿಕೊಳ್ಳುತ್ತೆ ಅನ್ನೋದಾಗಿ ಕೂಡ ಹೇಳಿಕೆಯನ್ನ ನಿನ್ನೆ ಕೊಟ್ಟಿದ್ದಾರೆ. ಅಂದ್ರೆ ಮಸೂದೆ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ. ಆದರೆ ಇದಕ್ಕೆ ವಿಪಕ್ಷ ನಾಯಕರು ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮಂಡನೆಯ ಹಂತದಲ್ಲಿಯೇ ವಿಪಕ್ಷ ಸದಸ್ಯರು ಮಸೂದೆಯನ್ನ ತೀವ್ರವಾಗಿ ವಿರೋಧಿಸಿದ್ದಾರೆ. ಹೆಚ್ಚಿನ ಪರಿಶೀಲನೆಗಾಗಿ ಸಂಸದೀಯ ಸಮಿತಿಗೂ ಕೂಡ ಈ ಮಸೂದೆಯನ್ನ ಕಳುಹಿಸಬೇಕು ಅಂತ ಒತ್ತಾಯಿಸಿದ್ರು. ಒಟ್ಟಲ್ಲಿ ಪ್ರಿಯಾಂಕಾ ಗಾಂಧಿ ಕೂಡ ನಿನ್ನೆ ಮಾತನಾಡಿ ನರೇಗಾ ಯೋಜನೆಯಡಿ ಬಡವರಿಗೆ 100 ದಿನಗಳ ಉದ್ಯೋಗ ಸಿಗತ್ತೆ. ಪ್ರಸ್ತುತ ಮಂಡನೆ ಬಡವರ ಉದ್ಯೋಗ ಹಕ್ಕುಗಳನ್ನು ದುರ್ಬಲಗೊಳಿಸುತ್ತಿದೆ ಅಂತ ಬೇಸರವನ್ನ ಹೊರಹಾಕಿದ್ರು.
ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಈಗಾಗಲೇ ಮನ್ರೇಗಾ ಹೆಸರನ್ನ ಬದಲಿಸಿ ವಿ ರಾಮ್ಜಿ ಯೋಜನೆ ಅಂತ ಹೆಸರನ್ನ ಬದಲಾಯಿಸಿದ್ದಾರೆ. ನಿನ್ನೆ ಸಂಘರ್ಷ ತಾರಕಕ್ಕೇರಿತ್ತು. ಅಂದ್ರೆ ಏನಾದ್ರೂ ಬದಲಾವಣೆ ಇದೆಯಾ ಅಥವಾ ಹೆಸರಿಗೂ ಮಾತ್ರ ಇಷ್ಟೊಂದು ಚರ್ಚೆನ ಅಭಿಷೇಕ್? ಏನು ಮಹಾತ್ಮ ಗಾಂಧೀಜಿ ಏನು ರಾಷ್ಟ್ರೀಯ ಭದ್ರತಾ ಯೋಜನೆ ಹೆಸರಿಗೆ ಬದಲಾಗಿ ವಿಕಸಿತ ಭಾರತ್ ಏನು ಪ್ರಮುಖವಾಗಿ ಏನು ಮಿಷನ್ ಗ್ರಾಮೀಣ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಮಿಷನ್ ಅಜೀವಿಕಾ ಮಿಷನ್ ಎಂಬ ಒಂದು ತಿದ್ದುಪಡಿಯನ್ನು ಕೇಂದ್ರ ಸರ್ಕಾರ ನಿನ್ನೆ ತಂದಿರುವಂಥದ್ದು. ಅದರಲ್ಲೂ ಕೂಡ ಲೋಕಸಭಾ ಸದನದಲ್ಲಿ ಇದಾಗಲೇ ಕೇಂದ್ರ ಸಚಿವರಾಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಈ ಒಂದು ಬಿಲ್ನ ಪಾಸ್ ಮಾಡಿದ್ದಾರೆ. ಇಲ್ಲಿ ಈ ಒಂದು ಮಸೂದೆಗೆ ಕಾಂಗ್ರೆಸ್ ನಾಯಕರು ತೀವ್ರ ಒಂದು ಆಕ್ಷೇಪನ ವ್ಯಕ್ತಪಡಿಸಿದ್ದಾರೆ. ಕಾರಣ ಇಷ್ಟೇ, ಅದರಲ್ಲೂ ಕೂಡ ಮಹಾತ್ಮ ಗಾಂಧೀಜಿ ಭಾರತದ ಸ್ವತಂತ್ರಕ್ಕಾಗಿ ಅವ್ರದೇ ಆದಂತಹ ಒಂದು ಪಾತ್ರ ಇದೆ. ಅದರಲ್ಲೂ ಕೂಡ ಭಾರತ ದೇಶ ಉದಯ ಆಗೋದಕ್ಕೂ ಕೂಡ ಗಾಂಧೀಜಿಯವರ ಒಂದು ಕೊಡುಗೆ ಅಪಾರವಾದದ್ದು. ಈ ಒಂದು ಯೋಜನೆಯಲ್ಲಿ ಸಾಕಷ್ಟು ಒಂದು ಫಲಾನುಭವಿಗಳು ಇದಾಗಲೇ ಕೇಂದ್ರ ಸರ್ಕಾರ, ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಅವಧಿಯಲ್ಲಿ ಸಾಕಷ್ಟು ಒಂದು ಫಲಾನುಭವಿಗಳು ಈ ಒಂದು ಯೋಜನೆಯನ್ನ ಬಳಸ್ಕೊಂಡಿದ್ದಾರೆ. ಅದರಲ್ಲೂ ಕೂಡ 2 ಲಕ್ಷ ಕೋಟಿಗೂ ಅಧಿಕ ಫಲಾನುಭವಿಗಳು ಕಾಂಗ್ರೆಸ್ ಸರ್ಕಾರ ಅವಧಿಯಲ್ಲಿ ಈ ಒಂದು ಯೋಜನೆಯಿಂದ ಫಲಾನುಭವಿಗಳನ್ನ ಆಗಿದ್ರು. ಆದ್ರೆ ಈ ಒಂದು ಯೋಜನೆ ಬೇಕು ಅಂತಾನೆ ಕೇಂದ್ರ ಸರ್ಕಾರ ಕೋಕನ್ನ ಕೊಟ್ಟಿದೆ. ಜೊತೆಗೆ ರಾಜ್ಯಗಳ ಮೇಲೆ ಈ ಒಂದು ಯೋಜನೆಯ ವೆಚ್ಚವನ್ನ 40% ಹಾಕಿರುವಂತದ್ದು ಹಲವಾರು ಕಾಂಗ್ರೆಸ್ ಇರುವಂತಹ ರಾಜ್ಯಗಳಿಗೆ ಕೆಂಗಣಿಗೆ ಗುರಿಯಾಗಿದೆ. ಇದೇ ವಿಚಾರವನ್ನ ಕರ್ನಾಟಕದ ಸಿಎಂ ಆಗಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಆಕ್ರೋಶನ ಹೊರಹಾಕಿದ್ದಾರೆ. ಅವರು ಟ್ವೀಟ್ ಮಾಡುವ ಮುಖಾಂತರ ಅಂದ್ರೆ ಕೇಂದ್ರ ಸರ್ಕಾರದ ಈ ಒಂದು ಮಸೂದೆ ಹೊಸ ತಿದ್ದುಪಡಿಗೆ ನೇರವಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ಈ ಒಂದು ಯೋಜನೆಯಿಂದ ಗ್ರಾಮೀಣ ಪ್ರದೇಶದಲ್ಲಿ ಅದರಲ್ಲೂ ಕೂಡ ಜಾತಿ ಅಸಮಾನತೆ ಮತ್ತು ಸಾಮಾಜಿಕ ಪಿಡುಗುಗಳನ್ನ ಹೋಗಲಾಡಿಸುವಂತ ಉದ್ದೇಶ ಹೊಂದಿಸಲಾಗಿತ್ತು. ಆದ್ರೆ ಈ ಒಂದು ಕೇಂದ್ರ ಸರ್ಕಾರ ಈ ಒಂದು ಯೋಜನೆ ತರುವಂತಹ ಉದ್ದೇಶವೇ ಬೇರೆ. ಅದರಲ್ಲೂ ಕೂಡ ಈ ಒಂದು ಯೋಜನೆ ವೆಚ್ಚವನ್ನ ರಾಜ್ಯಗಳಿಗೆ 40% ವಿಧಿಸಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಹಾಗಾಗಿ ಇಂದು ಬೆಳಗಾವಿಯ ಚಳಿಗಾಲದ ಅಧಿವೇಶನ ನಡುವೆ ಏನು ಪ್ರಮುಖವಾಗಿ ಸುವರ್ಣಸೌಧದ ಮುಂಭಾಗದಲ್ಲಿ ಕಾಂಗ್ರೆಸ್ ನಾಯಕರು, ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರದ ಈ ಒಂದು ನಡೆಗೆ ಸುಮಾರು 9:30ಕ್ಕೆ ಇಂದು ಏನು ಸುವರ್ಣಸೌಧದ ಮುಂಭಾಗದಲ್ಲಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರನ ಹಾಕ್ತಾರೆ. ಕೂಡಲೇ ಕೇಂದ್ರ ಸರ್ಕಾರ ಈ ಒಂದು ಮಸೂದೆನ ಹಿಂಪಡೆಯಬೇಕು. ಜೊತೆಗೆ ರಾಜ್ಯಗಳಿಗೆ ವಿಧಿಸಿರ್ತಕ್ಕಂಥ ಏನು 40% ವೆಚ್ಚವನ್ನ ಹಿಂಪಡೆದು ಈ ಹಿಂದೆ ಇರ್ತಕ್ಕಂಥ ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹಿಂದೆ ಏನಿತ್ತು ವೆಚ್ಚ, ಆ ಒಂದು ವೆಚ್ಚ ಒಂದು ವಿಧಿ ಕಾರ್ಯಕ್ರಮವನ್ನೇ ತರಬೇಕೆಂಬ ಒಂದು ಒತ್ತಡವನ್ನು ಹಾಕುವಂತ ಕೆಲಸವನ್ನ ಇಂದು ರಾಜ್ಯ ನಾಯಕರು ಮಾಡ್ತಿದ್ದಾರೆ. ಇದಾಗಲೇ ಏನು ಬೆಳಗಾವಿಯ ಏನು ಸುವರ್ಣಸೌಧ ಮುಂಭಾಗದಲ್ಲಿ ಕಾಂಗ್ರೆಸ್ನ ಮುಖಂಡರಾಗಿರ್ಬೋದು, ಮಾಜಿ ಮುಖಂಡರಾಗಿರ್ಬೋದು, ಜೊತೆಗೆ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು ಇದಾಗಲೇ ಬೀಡುವನ್ನ ಬಿಡ್ತಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಜೊತೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಈ ಒಂದು ಪ್ರತಿಭಟನೆಗೆ ಆಗಮಿಸ್ತಾರೆ. ಪ್ರತಿಭಟನೆ ಆಗಮಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಅವ್ರದೇ ಆದಂತಹ ಒಂದಷ್ಟು ಆಕ್ರೋಶನ ಹೊರಹಾಕ್ತಾರೆ. ಇಲ್ಲಿ ಪ್ರಮುಖವಾಗಿ ಈ ಒಂದು ಆಕ್ರೋಶಕ್ಕೆ ಇನ್ನೊಂದು ಪ್ರಮುಖ ಕಾರಣ, ನಿನ್ನೆ ಕೇಂದ್ರ ಸಚಿವರು ಆಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ನಿನ್ನೆ ಮಸೂದೆ ಪಾಸ್ ಮಾಡ್ತಾರೆ. ಮಸೂದೆ ಪಾಸ್ ಆದ ನಂತರ ಮಹಾತ್ಮ ಗಾಂಧೀಜಿಯವರ ಹೆಸರು ನಮ್ಮ ಹೃದಯದಲ್ಲಿದೆ, ಹಾಗಾಗಿ ಈ ಯೋಜನೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಸೇರಿಸಬೇಕೆಂಬ ಒಂದು ಅಗತ್ಯ ಏನಿಲ್ಲ ಎಂಬ ಒಂದು ಹೇಳಿಕೆ ಕೊಡ್ತಾರೆ. ಆ ಒಂದು ಹೇಳಿಕೆಗೆ ಸಹಜವಾಗಿ ಕಾಂಗ್ರೆಸ್ ನಾಯಕರು ನಿನ್ನೆ ಸದನದಲ್ಲೇ ಪ್ರಮುಖವಾಗಿ ಆಕ್ರೋಶ ಹೊರಹಾಕ್ತಾರೆ. ಹಾಗಾಗಿ ಇಂದು ಕಾಂಗ್ರೆಸ್ನ ಎಲ್ಲಾ ನಾಯಕರು ಕೇಂದ್ರ ಸರ್ಕಾರದ ಈ ಒಂದು ನಡೆಗೆ ಅಸಮಾಧಾನ ಹೊರಹಾಕ್ತಾರೆ, ಜೊತೆಗೆ ಪ್ರತಿಭಟನೆ ಕೂಡ ಮಾಡ್ತಾರೆ. ಹಾಗಾಗಿ ಈ ಒಂದು ಪ್ರತಿಭಟನೆ ಕೇಂದ್ರ ಸರ್ಕಾರಕ್ಕೆ ಎಷ್ಟರ ಮಟ್ಟಿಗೆ ಬಿಸಿ ಮುಟ್ಟುತ್ತೆ, ಈ ಒಂದು ಕೇಂದ್ರ ಸರ್ಕಾರದಿಂದ ಮಾಡುವಂತಹ ಪ್ರತಿಭಟನೆಗೆ ಕೇಂದ್ರ ಸರ್ಕಾರ ಬಗ್ಗುತ್ತಾ ಅನ್ನೋ ಒಂದು ಪ್ರಶ್ನೆ ಇದೀಗ ಕರ್ತಿರುವಂತದ್ದು. ಡಯಣ್ಣ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರವನ್ನ ಹಿಡ್ಕೊಂಡು ಪ್ರತಿಭಟನೆಯನ್ನ ಕೇಂದ್ರದಲ್ಲಿ ಮಾಡ್ತಿದ್ದಾರೆ. ಏನೇನು ಸುವರ್ಣಸೌಧದಲ್ಲೂ ಕೂಡ ಧರಣಿ ಕುಳಿತುಕೊಳ್ತಾರೆ ಕಾಂಗ್ರೆಸ್ ನಾಯಕರು. ಇದಕ್ಕೆ ಬಿಜೆಪಿಯವರು ಕೂಡ ಟಕ್ಕರ್ ಕೊಡುವಂತ ಕೆಲಸ ಖಂಡಿತವಾಗ್ಲೂ ಮಾಡ್ತಾರೆ. ಕೆಲವೊಂದಷ್ಟು ಬದಲಾವಣೆಯನ್ನ ಹೊರತುಪಡಿಸಿದ್ರೆ ಯಾವುದೇ ನಮಗೆ ವಿರೋಧ ಇಲ್ಲ ಅಥವಾ ಬೇಸರ ಇಲ್ಲ ಅನ್ನೋದಾಗೂ ಕೂಡ ನಿನ್ನೆ ನಡೆದಂತ ಮಸೂದೆಯ ಚರ್ಚೆಯಲ್ಲೂ ಕೂಡ ಮಾತನಾಡಿರೋದ್ರಿಂದ ಯಾವ ಹಂತಕ್ಕೆ ತಲುಪುತ್ತೆ, ಚಳಿಗಾಲದ ಅಧಿವೇಶನಕ್ಕೆ 2 ದಿನ ಇದೆ, ಕೇವಲ ಇದೇ ವಿಚಾರವನ್ನ ಪ್ರತಿಭಟನೆಯ ಮೂಲಕ ಸಾಗಿಸ್ತಾ ಹೋಗ್ತಾರಾ, ಕಾದು ನೋಡಬೇಕು.